ತಿಪಟೂರು ತಾಲೂಕಿನ ಪೆದ್ದೆಹಳ್ಳಿ ಗ್ರಾಮದ ಶ್ರೀ ಕರಿಯಮ್ಮದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಕಲಾಗಿದ್ದಂಥ ಫ್ಲೆಕ್ಸ್ ಅನ್ನ ಸಿಗರೆಟ್ನಿಂದ ಸುಟ್ಟಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಗ್ರಾಮದ ಯುವಕ ಶಿವಕುಮಾರ್, ಆದರ್ಶ, ನಾಗರಾಜು ಮತ್ತು ಗಂಗಾಧರಯ್ಯ ಅನ್ನುವಂಥವರು ಇದೇ ಗ್ರಾಮದ ರಘುಪತಿ, ನರಸಿಂಹಮೂರ್ತಿ, ಶೋಭಾರಾಣಿ ಮತ್ತು ಧ್ರುವಕುಮಾರ್ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಧ್ರುವಕುಮಾರ್ ಹಾಗೂ ಶೋಭಾರಾಣಿಯ ಮೇಲೆ ಹಲ್ಲೆ ನಡೆಸಿ ಮೈ ಮೇಲೆ ಇದ್ದಂತಹ ಒಡವೆಗಳನ್ನ ಕಿತ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಅಲ್ಲೇ ಇದ್ದ ರಘುಪತಿ ಹಾಗೂ ನರಸಿಂಹಮೂರ್ತಿ ಅವರ ಮೇಲೆ ಮರದ ಹಲಿಗೆಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ರಿಂದ ತೀವ್ರ ರಕ್ತಸ್ರಾವ ಆಗಿ ಅವರಿಬ್ಬರನ್ನ ಹಾಸನದ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲಾಗಿದ್ದು, ಶೋಭಾರಾಣಿ ಹಾಗೂ ಧ್ರುವಕುಮಾರ್ ಎಂಬುವರನ್ನ ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆಯನ್ನ ಮುಂದುವರಿಸಲಾಗಿದೆ. ಜಾತ್ರೆಯಲ್ಲಿ ಸುಮ್ಮನೆ ಸುಡೋದಕ್ಕೆ ಶಿವಕುಮಾರ್ ಅನ್ನೋನು ಫೋನ್ ಮಾಡಿ ಯಾರೋ ಸುಟ್ಟಿರುತ್ತೆ ಸಿಗರೇಟಿಂದ ಮನೆಗೆ 60 ಜನರಿಂದ ಬೈದು ನೀವೇ ಸುಟ್ಟಿದೆಯಾ ಬಾ ಅಂತ ಹೇಳಿ ಮನೆ ಹತ್ರ ಕಳಿಸ್ಕೊಂಡು ದಡಿಲೆಲ್ಲ ಹೊಡೆದು ನಮ್ಮ ಮಾಮೈದಿಗೆ ಮಾನವತ್ತಿಗೆ ಹಲ್ಲೆ ಮಾಡಿ ಅವರು ಬಿಡ್ಸಕ್ಕೆ ಬಂದಾಗ ನಮ್ಮ ಮನೆ ಪಕ್ಕದಲ್ಲಿ ಅವರು ಲೇಡಿಗೆ ಅವ್ರಿಗೂ ಕಪಾಳ ಕೊಟ್ಟು ಎಲ್ಲ ಬಟ್ಟೆ ಎಲ್ಲ ಹರಿದಾಕಿ ಕಾಣಂಗೆಲ್ಲ ಹರಿದಾಕಿ ಮಾನಭಂಗ ಮಾಡಿ ಅವ್ರನ್ನ ಈಗ ನಮ್ಮ ಮಾವವ್ರನ್ನ ಕುಕ್ಕಿ ಎಲ್ಲ ಇಸಿ ಬೋನ್ ಫ್ಯಾಕ್ಚರ್ ಮಾಡಿದ್ದಾರೆ. ಇನ್ನು ಸುಮಾರು ಜನಗೆಲ್ಲ ಹೊಡೆದಿದ್ದಾರೆ ನಮ್ಮಲ್ಲಿ ಸುಮಾರಿಗೆಲ್ಲ ಫ್ಲೆಕ್ಸ್ ಸಿಗರೇಟಲ್ಲಿ ಸುಟ್ಟೋದಕ್ಕೆ ಆದಿಯಿಂದಲೂ ಸಿಗರೇಟ್ ಆದಿ ಫೋಟೋಗಿ ಸಿಗರೇಟಲ್ಲಿ ಸುಟ್ಟಿದ್ದಾರೆ, ನೀವೇ ಸುಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಹೊಡೆದಿದ್ದಾರೆ. ಶಿವಕುಮಾರು, ಆದರ್ಶ, ನಾಗರಾಜು, ಆಮೇಲೆ ಆದರ್ಶನಪ್ಪ, ಗಂಗಾಧರಯ್ಯ 4 ಜನ ಇನ್ನು ಮನೆ ಮುಂದೆಲ್ಲ ಬಂದಿದ್ದು ಲೇಡೀಸ್ ಅವರು ನಮ್ಮ ಅತ್ತೆಗೆಲ್ಲ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.